ನಮಸ್ಕಾರಗಳನ್ನು ತಿಳಿಸ್ತೇನೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಕರ್ನಾಟಕದ ಸಾಂಸ್ಕೃತಿಕ ಪ್ರಜ್ಞೆಯ ರೂಪಕವಾಗಿರುವ, ಬಹುಶಃ ಇವತ್ತು ನಾವು ಧಾರ್ಮಿಕ ಸಂಸ್ಥೆಗಳ ಕಡೆಗೆ ಕಣ್ಣು ಹಾಕಿದರೆ ಮನುಷ್ಯತ್ವವನ್ನು, ಮನುಷ್ಯತ್ವದ ಮೂಲಕ ವೈಚಾರಿಕತೆಯನ್ನು, ಆ ವೈಚಾರಿಕತೆಯ ಮೂಲಕ ಅರಿವಿನ ನಿಜವಾದ ಪ್ರಜ್ಞೆಯನ್ನು, ಕರ್ನಾಟಕದ ಅನನ್ಯತೆಯ ರೂಪಕವಾಗಿ ಮರು ಸಂಸ್ಕೃತಿಯ ಪ್ರಜ್ಞೆಗಳನ್ನು ರೂಪಿಸ್ತಾ ಇರುವ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ, ಅವರ ದಿವ್ಯ ಸಾನ್ನಿಧ್ಯಕ್ಕೆ ನಮಸ್ಕರಿಸ್ತಾ, ಈ ಹೊತ್ತಿನ ಈ ಸಮಾರಂಭದಲ್ಲಿ ಮತ್ತೊಬ್ಬರು ದಿವ್ಯ ಸಾನ್ನಿಧ್ಯವನ್ನು ಹೆಸರು ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಶಂಭು ಬಳಿಗಾರ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಚಂದ್ರಪ್ಪ ಸರ್ ಅವರೇ, ಮತ್ತು ನನ್ನೊಂದಿಗೆ ಈ ಪುಸ್ತಕದ ಲೋಕಾರ್ಪಣೆಗೆ ಕಾರಣಕರ್ತರಾದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಬಂಧುಗಳೇ, ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನು ಆಡುವಾಗ ಒಂದು ಮಾತನ್ನು ಅವರು ಪ್ರಸ್ತಾಪ ಮಾಡಿದರು. ಹೊಸ ವರ್ಷ ಅನ್ನೋದು ಅದೊಂದು ಕ್ಯಾಲೆಂಡ್ರಲ್ಲಿ ಬದಲಾಗುವ ಒಂದು ದಿನಾಚರಣೆ. ಅದರ ಜೊತೆಗೇ ಅದನ್ನು ಆಚರಣೆಯ ಸ್ವರೂಪಗಳನ್ನು ಏನೆಲ್ಲ ಮಾಡಿಕೊಂಡು ಒದ್ದಾಡ್ತಿರೋ ಹೊತ್ತಿಗೆ, ಬಹುಶಃ ಇವತ್ತು ರಾತ್ರಿ 11 ಗಂಟೆ 12 ಗಂಟೆ ಇಷ್ಟೊತ್ತಿಗೆ ನೀವು ಮನೆ ಸೇರ್ಕೋಬೇಕು ಅಂತ ಪೊಲೀಸ್ನವರು ಕಾನೂನುಗಳನ್ನ ಹಾಕ್ತಾ ಇರೋ ಹೊತ್ತಿಗೆ, ಹೊಸ ವರ್ಷ ಅನ್ನೋದು ಬೆಳಗಾಗೋ ಅಷ್ಟೊತ್ತಿಗೆ ನಮ್ಮ ಮನೇಲಿರುವ ಯುವ ಜನತೆಯ ಮಕ್ಕಳುಗಳು ಏನಾಗ್ಬಿಡ್ತಾರೋ ಅನ್ನೋ ಆತಂಕವನ್ನು ಉಟ್ಕೊಂಡಿರೋ ತಂದೆ ತಾಯಿಗಳ ಮಧ್ಯೆ ಹೆಚ್ಚು ಕಡಿಮೆ 4-5 ಸಾವಿರ ಜನ ಇವತ್ತು ಕರ್ನಾಟಕಕ್ಕೆ ಅಥವಾ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರಿ, ನೀವು ಹೊಸ ವರ್ಷವನ್ನು ಹೇಗೆ ಆಚರಿಸಬೇಕು ಅಂತ. ಬಹುಶಃ ಹಾಗಾಗಿ ಇದು ವರ್ಷದ ಹರ್ಷ ಅನ್ನೋದನ್ನು ಕಳೆದ 26 ವರ್ಷಗಳಿಂದ ಶ್ರೀಗಳು ನಡೆಸ್ಕೊಳ್ತಾ ಬರ್ತಿರುವಾಗ, ಈ 26 ವರ್ಷಗಳಿಂದ ಸಾಕ್ಷೀಭೂತರಾಗಿರುವ ಜನಗಳು ಬಹುಶಃ ಇಲ್ಲಿ ಇದ್ದಿರಬಹುದು. ಸ್ನೇಹಿತರೆ, ನನಗೆ ಆರಂಭದಿಂದ ವಚನ ಗೀತೆಯನ್ನಾಡಿ, ಕೋಲಾಟ ಆಡಿ, ನೃತ್ಯ ರೂಪಗಳನ್ನಾಡಿ, ಭಜನೆಯನ್ನು ಮಾಡಿ, ಈಗ ತಾನೇ ಸಹೋದರ ಸಿದ್ದರಾಮ ಅವರು ಅದ್ಭುತವಾಗಿ ಹಾಡಿ, ಎಲ್ಲ ಕಾರ್ಯಕ್ರಮಗಳು ಆಗ್ತಿರುವಾಗಲೂ ಬಹುಶಃ ಇಲ್ಲಿ ನೋಡ್ತಾ ಇದ್ದವರಿಗೆ ಎಲ್ಲರಿಗೂ ಅನ್ನಿಸ್ತಿದ್ದದ್ದೇನು ಅಂದರೆ, ಇದು ಇನ್ನೊಂದು ಸ್ವಲ್ಪ ಮುಂದುವರಿಯಲಿ, ಇನ್ನೊಂದು ಸ್ವಲ್ಪ ಮುಂದುವರಿಯಲಿ ಅಂತ ಅನ್ನಿಸ್ತಿತ್ತು. ಹೌದು, ಆದರೆ ಹಂಗೆ ಆಗೋಂಗಿಲ್ಲ, ಅದು ಸಮಯ ಭಾಳ ದೊಡ್ಡದು ಅನ್ನುವಂಥದ್ದನ್ನು ನಾನು ಕೂಡ ಬಹುಶಃ ಭಾಳ ಕಡೆನಲ್ಲಿ ಮಾತನಾಡುವಂಥ ಅವಕಾಶಗಳು ಸಿಕ್ಕಿದಾಗ ಮಾತನಾಡಿದ್ದೀನಿ. ಆದರೆ ಭಯ ಪಟ್ಕೊಂಡು ಮಾತನಾಡೋದು ಎಲ್ಲರೂ ಇದ್ದರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ವೇದಿಕೆಯಲ್ಲಿ ಮಾತ್ರ ನಾನು ಭಯ ಪಟ್ಕೊಂಡು ಮಾತಾಡ್ತೀನಿ. ಯಾಕೆಂದರೆ ಕಾಲ ಅನ್ನೋದು ಹೇಗೋ ಹಾಗೆ ಶಬ್ದಗಳ ಮೇಲೂ ಎಚ್ಚರ ಇರಬೇಕು ಅನ್ನೋಂಥ ಅರಿವಿನ ಕಾರಣಕ್ಕಾಗಿ. ಬಂಧುಗಳೇ, ವಚನ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಪ್ರಾಸ್ತಾವಿಕವಾಗಿ ಅವರು ಹೇಳಿ ಹೋದರು. ವಚನ ಅಂದರೆ ಏನು ಅಂದರೆ, ವಚನ ಅಂದರೆ ಭಾಷೆ ಅಂದರೆ ಅದು ಆಣೆ ಅಂದರೆ ಅದು ಪ್ರಮಾಣ. ಯಾಕೆಂದರೆ ನಾವು ಇವತ್ತಿಗೂ ಮಾತನಾಡುವಾಗ ಯಾರಿಗಾದರೂ ಹೇಳುವಾಗ ಮಾತಾಡಿದರೆ ಆಣೆ ಮಾಡು, ಪ್ರಮಾಣ ಮಾಡು ಅಂತ ಹೇಳ್ತೀವಿ, ಭಾಷೆ ಕೊಡು ಅಂತ ಹೇಳ್ತೀವಿ. ಹಾಗಾಗಿ 12ನೇ ಶತಮಾನದ ವಚನ ಸಾಹಿತ್ಯ ಬಗ್ಗೆ ಅವರು ನೀತಿ ಸಂಹಿತೆ ಅನ್ನುವಂಥದ್ದನ್ನೆಲ್ಲ ಮಾತನಾಡುವಾಗ 12ನೇ ಶತಮಾನದ ಚಳುವಳಿಗಳನ್ನು ಎದೆಗಿಳಿಸಿಕೊಂಡ ಹಾಗೆ ಅದು ಸಾಹಿತ್ಯದ ಕಾರಣಕ್ಕೆ ಓದಕ್ಕೆ ಆರಂಭ ಮಾಡಿದ ನಾವು, ಆನಂತರಕ್ಕೆ ಅದೇ ಬದುಕಳ್ತಾ ಬಂದಾಗ, ಬಹುಶಃ ನಿನ್ನ ಕುಲ ಯಾವುದು ಅಂತ ಕೇಳಿದ್ರೆ ಶರಣರ ಕುಲ ಅಂತ ಹೇಳುವ, ಮತ್ತು ನಿನ್ನ ಜಾತಿ ಯಾವುದು ಅಂದರೆ ವಚನದ ಜಾತಿ ಅಂತ ಹೇಳುವ, ನಿನ್ನ ಧರ್ಮ ಯಾವುದು ಅಂತಂದರೆ 12ನೇ ಶತಮಾನದ ಕಲ್ಯಾಣ ಧರ್ಮ ಅಂತ ಹೇಳಬಹುದಾದ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥ ವಚನ ಕನ್ನಡ ನೆಲದ್ದು ಅನ್ನೋದೇ ಜಗತ್ತಿನಲ್ಲಿ ಕನ್ನಡಿಗರು ಹೆಮ್ಮೆ ಪಡಬೇಕಾದ ವಿಷಯ. ಬಂಧುಗಳೇ, ಯಾಕೆಂದರೆ ಇದು ಯಾರೋ ಯೋಚನೆ ಮಾಡಿ ಕೂತ್ಕೊಂಡು ಅವರೊಬ್ಬರು ಇವರೊಬ್ಬರು ಅನ್ನೋ ರೀತಿಯಲ್ಲಿ ಒಬ್ಬ ಗುರುವನ್ನು ರೂಪಿಸ್ಕೊಂಡು, ಅದಕ್ಕೊಂದು ಶಿಷ್ಯ ಬಳಗವನ್ನು ರೂಪಿಸ್ಕೊಂಡು ಹೀಗೇ ಬರಿಬೇಕು ಅಂತ ಯಾರೋ ಹೇಳಿಕೊಟ್ಟು ಬರೆದವರಲ್ಲ. ನನಗೆ ಇಡೀ ವಚನ ಚಳುವಳಿ ಅಥವಾ ವಚನ ಸಾಹಿತ್ಯ ಅಥವಾ ವಚನಕಾರರು 3 ಶಬ್ದಗಳಲ್ಲಿ ಕಾಣ್ತಾರೆ. ಅದು ಅವರೇ ಹೇಳಿದ 3 ಮಾತುಗಳು. ಬಸವಣ್ಣ ಆನು ಒಲಿದಂತೆ ಆಡುವೆನೋ ಅಂತಾನೆ ಇಡೀ ಜಗತ್ತಿಗೆ ಸರ್ವ ಸ್ವಾತಂತ್ರ್ಯ ಏನು ಅನ್ನೋದನ್ನು ಅವರು ಹೇಳಿಕೊಡ್ತಾರೆ. ಇದು ಮೊದಲನೇ ಮಾತು. ಅದಾದಮೇಲೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳುವ ಅಲ್ಲಮ್ಮ ಪ್ರಭು ಜಗತ್ತಿನಲ್ಲಿ ಮಾತು ಅನ್ನೋದು ನನ್ನದಾಗಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಅದು 2ನೇದು. ಇಡೀ ವಚನ ಸಮುದಾಯವನ್ನು ತನ್ನ ರೂಪಕಕ್ಕೆ ತಗೊಂಡಾಗ ಅವರು ಕಾಯಕವೇ ಕೈಲಾಸ ಅಂತ ಮಾತನಾಡಿ ಕೆಲಸ ಮಾಡ್ತಾನೆ ಬದುಕಬೇಕು ಅನ್ನೋಂಥ ರೂಪಕಗಳನ್ನು ಕೊಡ್ತಾರಲ್ಲ, ಇವು 3 ಬಹುಶಃ ಇವು 3ರಲ್ಲೇ ಇಡೀ ವಚನ ಚಳುವಳಿ ನಿಂತಿದೆ ಅಂತ ನನಗನ್ಸುತ್ತೆ. ಬಂಧುಗಳೇ, ಹಾಗನ್ನಿಸುವಾಗಲೂ ಇನ್ನೊಂದು ಮಾತೇನು ಬಹಳ ಸ್ಪಷ್ಟವಾಗಿ ನಾನು ಹೇಳಬೇಕಾದ್ದು ಅಂದರೆ, ವಚನಕಾರರು ನಿನ್ನರಿವೇ ನಿನಗೆ ಗುರು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆನು ಒಲಿದಂತೆ ಆಡುವೆನು ಅನ್ನೋದು ಏಕವಚನ, ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥದ್ದು ಏಕವಚನ, ಕಾಯಕವೇ ಕೈಲಾಸ ಆಗಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏಕವಚನ. ಇದಾದ ಮೇಲೆ ನಿನ್ನರಿವೇ ನಿನಗೆ ಗುರು ಅಂತ ಹೇಳ್ತಾ ಇರುವಾಗ ನಾನೇ ಆಗಬಹುದಾದಂಥ ಒಂದು ಪ್ರಕ್ರಿಯೆ ರೂಪಕೈತಲ್ಲ, ಅದು ಭಾಳ ದೊಡ್ಡದು ಅಂತ ಅನಿಸುತ್ತೆ. ಬಹುಶಃ ಇದು
ಬುದ್ಧ ಭಗವಾನ್ ಹೇಳಿ ಹೋದಂಥ ನಿನಗೆ ನೀನೇ ಬೆಳಕು ಅನ್ನುವ ಪ್ರಕ್ರಿಯೆ ರೂಪಕ ಸ್ನೇಹಿತರೆ. ಆಮೇಲೆ ಎಲ್ಲ ಸಂದರ್ಭದಲ್ಲೂ ಈ ಥರ ನನಗೆ ಇದು ಈ 26 ವರ್ಷದಿಂದ ಇಲ್ಲಿ ನಡೆದಿದೆ ಹೌದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ 25 ವರ್ಷದಿಂದ ನಾನು ಇದ್ದೀನಿ ಹೌದು. ಆದರೆ ಮೊದಲನೇ ಸಲ ನನ್ನ 25 ವರ್ಷ ತುಂಬಿದಾಗ ಇಲ್ಲಿ ಅದೊಂದು ಆಕಸ್ಮಿಕ ಅನ್ನೋ ಸಾಕ್ಷಿ ಆಗ್ತಾ ಇದೆಯಲ್ಲ, ಇದು ನಾನು ಭಾಳ ದೊಡ್ಡ ಸಂಭ್ರಮ ಅಂತ ಭಾವಿಸ್ಕೊಳ್ತೀನಿ. ಈ ಹೊಸ ವರ್ಷಕ್ಕೆ ಹೊಸ ಅಧ್ಯಾಯದ ರೂಪಕಗಳೇನು ಅಂತ ನಾನು ಸಾಮಾನ್ಯವಾಗಿ ಹೊಸ ವರ್ಷದ ಬಗ್ಗೆ ಮಾತಾಡುವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಹೊಸ ವರ್ಷ ಅನ್ನೋದು ರಾತ್ರಿ 12 ಗಂಟೆಗೆ ಸುಮ್ಮನೆ ಎದ್ದು ರಸ್ತೆನಲ್ಲೆಲ್ಲ ಕೂಗಾಡೋದಲ್ಲ, ಮಲಗಿರೋರಿಗೆ ಫೋನ್ ಮಾಡಿಬಿಟ್ಟು ಮಲಗಿದ್ರ ಅಂತ ಕೇಳಿಬಿಟ್ಟು ಹೊಸ ವರ್ಷ ಶುಭಾಶಯ ಅಂತ ಅವ್ರ ಕೈಲಿ ಬಯಸ್ಕೊಳ್ಳೋದಲ್ಲ. ಹೊಸ ವರ್ಷ ಅನ್ನೋಂಥದ್ದು ನನ್ನ ಬದುಕಿನ ಆತ್ಮಾವಲೋಕನ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. 31ನೇ ತಾರೀಕು ನಾವಿಲ್ಲಿ ಕೂತಿದ್ದೀವಿ ಬಂಧುಗಳೇ, ನಾವಿಷ್ಟು ಜನ. ಇಷ್ಟೆಲ್ಲ ಮುಗಿದ ಮೇಲೂ ಸಾಧ್ಯವಾಗೋದಾದರೆ ಒಂದು ಬ್ಯಾಲೆನ್ಸ್ ಶೀಟ್ ತೆಗಿಬೋದಾ ನಾವು? ಈ ಬ್ಯಾಲೆನ್ಸ್ ಶೀಟ್ ಅನ್ನೋದು ಏನು ಅಂತಂದರೆ, ಈ ಒಂದು ವರ್ಷದ ಒಳಗಡೆಗೆ ನಾನು ಏನನ್ನು ಮಾಡಿಕೊಂಡೆ ಅಂತ. ಬದುಕು ನಡೆದೋಗಿದೆ, ಪೇಪರ್ ಕೊಡುತ್ತೆ, ಏನೆಲ್ಲ ಆಯಿತು, ಏನಾಯಿತು, ರೋಗ ಬಂತ, ಸತ್ತಿದ್ದಾಯ್ತಾ, ರಾಜಕಾರಣ ಆಯಿತಾ, ಧರ್ಮ ಆಯಿತಾ, ಅದನ್ನು ಪತ್ರಿಕೆಗಳು ಬರೀತವೆ ಬಂಧುಗಳೇ. ಆದರೆ ನಾನು ನನ್ನ ಬದುಕಿಂದೊಂದು ಬ್ಯಾಲೆನ್ಸ್ ಶೀಟ್ ತೆಗಿಬೇಕಲ್ಲ. ಈ ಒಂದು ವರ್ಷದಲ್ಲಿ ನಾನು ಮಾಡಿದ ಕೆಲಸಗಳು ಯಾವುದು, ಅದರಲ್ಲಿ ಉತ್ತಮವಾದದ್ದು ಯಾವುದು, ಅತ್ಯುತ್ತಮವಾದದ್ದು ಯಾವುದು, ತುಂಬ ಕೆಟ್ಟದ್ದು ಯಾವುದು ಅಂತ. ಒಂದು ವೇಳೆ ಉತ್ತಮವಾದದ್ದು ಅತ್ಯುತ್ತಮವಾದದ್ದು ಇರೋದಿದ್ದರೆ ಬಹುಶಃ ಅದನ್ನು ನಾಳೆಯಿಂದ ಪ್ಲಸ್ ಮಾಡಿಕೊಂಡು 24ಕ್ಕೂ ಮುಂದುವರಿಸೋಣ. ಒಂದು ವೇಳೆ ಕೆಟ್ಟದು ಅನ್ನೋದಿದ್ದರೆ ಕನಿಷ್ಠ ಪಕ್ಷ ನನ್ನನ್ನು ನಾನೇ ಸುಧಾರಿಸ್ಕೊಂಡು ಮುಂದಿನ ವರ್ಷ ಇದಾಗದ ಹಾಗೆ ನೋಡಿಕೊಳ್ಳೋಣ ಅಂತಾದರೂ ಹೇಳಬಹುದಾ? ಇದು ನಿಜವಾದ ಹೊಸ ವರ್ಷ ಆಗ್ಬೋದಾ ಅಂತ ನನಗನ್ಸುತ್ತೆ. ಸೊ ಈ ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಾನು ಮಾತಾಡ್ತಿರುವಾಗ ರಾಜ್ಯಾದ್ಯಂತ ಇರೋರು ತಗೋತಾರೆ, ದೇಶಾದ್ಯಂತ ಇರೋರು ತಗೋತಾರೆ ಅಂತ ಅನಿಸಲ್ಲ. ಆದರೆ ನಾವಿಲ್ಲಿ ಸೇರಿರುವ 4,6 ಸಾವಿರ ಜನ ಆದರೂ ಒಂದು ಕ್ಷಣ ಹಂಗೆ ಆಲೋಚನೆ ಮಾಡಿಬಿಟ್ರೆ ನಾವಷ್ಟೂ ಜನ ಪಂಡಿತಾರಾಧ್ಯರ ಪಾದಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ ಹಾಗಾಗತ್ತೆ ಅನ್ನೋದು ನನ್ನ ನಂಬಿಕೆ ಬಂಧುಗಳೇ. ಮತ್ತೆ ಕಲ್ಯಾಣದಂಥ ಒಂದು ಕಲ್ಪನೆ ಹೆಂಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ನಂಗೆ ಭಾಳ ದೊಡ್ಡ ಕುತೂಹಲ ಆಗಿದ್ದು. ಹಾಗೇನೆ ಗುರುಗಳಿಗೆ ಹೆಂಗೆ ಉಳಿಯುತ್ತೆ ಇಂಥ ವಿಷಯಗಳೆಲ್ಲ ಅಂತ. ಮತ್ತೆ ಕಲ್ಯಾಣದಂಥದ್ದು ಒಂದು ಬಂದಾಗ, ಅದು ಇಲ್ಲಿಂದ ಆರಂಭಗೊಂಡಾಗ ನಾನು ಕೂಡ ಗದಗಿಗೆ ಹೋಗಿ ಮಾತಾಡಿದ್ದೆ. ಎಲ್ಲೆಲ್ಲಿ ವಿದ್ವಾಂಸಗಳನ್ನೆಲ್ಲ ಕರ್ಕೊಂಡೋಗಿ ಅವ್ರು ಮಾತನಾಡೋಷ್ಟೊತ್ತಿಗೆ ಕರ್ನಾಟಕದ ಬಹಳಷ್ಟು ಸಂಸ್ಥೆಗಳಿಗೆ ಮತ್ತೆ ಕಲ್ಯಾಣ ಬಂದಾಗ ಇದು ಸಾಧ್ಯನಾ ಅಂತ ಒಂದು ಪ್ರಶ್ನೆ, ಒಳಗೊಳಗೆ ಕೆಲವರಿಗೆ ಇದು ಸಾಧ್ಯ ಆಗದೆ ಇರಲಿ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದರೆ ಇದು ನಮ್ಗೊಳದಿಲ್ವಲ್ಲ ಅನ್ನೋಂಥ ಕಾರಣಕ್ಕಾಗಿ. ಹಾಗಿರುವಾಗ ಮತ್ತೆ ಕಲ್ಯಾಣ ಅನ್ನೋಂಥದ್ದು ಎಷ್ಟು ಅಪರೂಪದ ಯಶಸ್ಸನ್ನು ರೂಪಿಸ್ತು ಅಂತಂದರೆ, ಬಹುಶಃ ನನ್ನಂಥವರಿಗೆ ಅನಿಸಿದ್ದಿಷ್ಟೇ, ಬಹುಶಃ ಕರ್ನಾಟಕದಲ್ಲಿ ಇನ್ನೊಮ್ಮೆ ವಚನ ಚಳವಳಿಯನ್ನು, ಕಲ್ಯಾಣದ ಕ್ರಾಂತಿಯನ್ನು, ಶಬ್ದ ಸೂತಕದ ರೂಪಕ್ಕೆ ಅದಕ್ಕೆ ಮೀರುವಂಥ ಕ್ರಮವನ್ನು ಮಾಡೋದಕ್ಕೆ ಪಂಡಿತಾರಾಧ್ಯರಿಗೆ ಮಾತ್ರ ಅದು ಸಾಧ್ಯ ಇದೆಯಾ ಅಂತ. ಇದು ಯಾವುದೇ ಉತ್ಪ್ರೇಕ್ಷಿತವಾದ ಪ್ರಶ್ನೆಗಳಲ್ಲ ಬಂಧುಗಳು, ಹಂಗೆ ಮಾತಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಏಕಕಾಲಕ್ಕೆ ಕಳೆದ 15-20 ವರ್ಷಗಳಿಂದ ವೇಗವಾಗಿ ಬದಲಾಗ್ತಿದೆ ಜಗತ್ತು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಯಾಕಂದರೆ ನೀವು ಗಮನಿಸಿ, ಸಾಮಾನ್ಯವಾಗಿ ಜನ್ರೇಷನ್ ಅಂತಂದರೆ ನಾವು ಏನಂತ ಕರಿತಿದ್ವಿ, ತಲೆಮಾರು ಅಂದರೆ ನಾನು ಏನಂತ ಕರಿತಿದ್ದೆ. ಒಂದು 50 ವರ್ಷದ ಅಂತರ ಕನಿಷ್ಠ ಪಕ್ಷ. ನಾನು, ನನ್ನ ತಂದೆ, ನನ್ನ ಮಕ್ಕಳು ಅಂತ ಯೋಚನೆ ಮಾಡುವಾಗ ತಲೆಮಾರುಗಳ ಪ್ರಶ್ನೆ. ಈ ತಲೆಮಾರು ಅನ್ನೋದು ಏಕಕಾಲಕ್ಕೆ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಎರಡನ್ನೂ ರೂಪಿಸ್ಕೊಂಡು ತಲೆಮಾರುಗಳು ರೂಪಿಸ್ಕೊಳ್ತಾ ಇತ್ತು. ಆದರೆ ಇವತ್ತು ಬಹಳ ಆತಂಕ ಆಗೋದೇನು ಅಂದರೆ 5 ವರ್ಷಕ್ಕೊಂದು ತಲೆಮಾರು ಬದಲಾಗೋದನ್ನು ಕಾಣ್ತಿದ್ದೀವಿ. 5 ವರ್ಷಕ್ಕೊಂದು ತಲೆಮಾರು. ಇವತ್ತಿಲ್ಲಿ ಮಾತನಾಡುವಾಗ ಅದೊಂದು ಮಾತನ್ನು, ಅತ್ಯುತ್ತಮವಾದ ಮಾತನ್ನು ಹೇಳಿದರು ನಿರೂಪಕರು. ಅವ್ರೇನು ಹೇಳಿದ್ರಂದರೆ, ಎಲ್ಲ ಮಾಧ್ಯಮಗಳನ್ನು ಅತಿ ಹೆಚ್ಚಾಗಿ ಬಳಸ್ಕೊಳ್ತಾ ಇರುವ, ಆ ಮಾಧ್ಯಮಗಳ ಸೌಲಭ್ಯಗಳನ್ನು ಬಳಸ್ಕೊಳ್ತಾ ಇರುವ ಮಠ ನಮ್ಮದು ಅಂತ. ಅದು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಇವತ್ತು ಯಾವುದೇ ನಾಗರಿಕತೆ ಮತ್ತು ಆಧುನಿಕತೆ ನಮ್ಮ ಜೊತೆಗೆ ಬರುವಾಗ ಬಂಧುಗಳೇ, ಅದು ಬಹಳ ಸಲ ಒಂದು ಉತ್ತಮವಾದ ಮಾರ್ಗವನ್ನು ತರ್ತಾ ಇರೋ ಹಾಗೇ ಅದಕ್ಕೆ ಪಕ್ಕದಲ್ಲೇ ತುಂಬ ಅಪಾಯಕಾರಿಯಾದಂಥ ಒಂದು ಮಾರ್ಗವನ್ನೂ ನಮ್ಮ ಜೊತೆಗೆ ತಗೊಂಡು ಬರ್ತದೆ. ಯಾಕೆಂದರೆ ನಮಗೆ ಚೆನ್ನಾಗಿ ಗೊತ್ತು, ನಾವಿಲ್ಲಿ ಕೂತವರಲ್ಲಿ ಬಹುಪಾಲು ಕೂತವರಲ್ಲಿ ಎಲ್ಲರ ಹತ್ರಲ್ಲೂ ಏನಿಲ್ಲದೆ ಹೋದರೂ ಇದು ಚಳಿ ಆಗುತ್ತೆ ಅಂತ ಸ್ವೆಟರ್ ಮರೆತು ಬಂದಿದ್ದರು, ಶಾಲ್ ಮರೆತು ಬಂದಿದ್ದರು, ಮೊಬೈಲ್ಗಳನ್ನು ಮರೆತು ಬಂದಿಲ್ಲ ನಾವು. ಹಾಗಾಗಿರುವಾಗ ಇದೊಂದು ಸಭೆ ಅಂತ ತಿಳ್ಕೊಂಡಿರುವಾಗಲೂ ಇದು ಸಭೆ ಕತೆ ಹೋಗಲಿ, ನನ್ನ ಕ್ಲಾಸ್ ರೂಮ್ನಲ್ಲೂ ನಾವು ಪಾಠ ಮಾಡ್ತಾ ಇದ್ದೀವಿ ಅನ್ನುವಾಗ ಹುಡುಗರ ಹತ್ರ ಮೊಬೈಲ್ ಇರುವಾಗ ನಮ್ಮ ಆಶಾವಾದ ಏನಿರುತ್ತೆ ಅಂದರೆ ಹುಡುಗರು ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತ. ಆದರೆ ಸ್ವಿಚ್ ಆಫ್ ಮಾಡಲ್ಲ, ಸೈಲೆಂಟ್ ಮೋಡ್ಗೆ ಹಾಕ್ಕೊಂಡಿರ್ತಾರೆ. ಕ್ಲಾಸ್ ಬಿಟ್ಟ ತಕ್ಷಣ ಅವ್ರು ಮಾಡೋ ಮೊದಲನೇ ಕೆಲಸ ಏನು ಅಂದರೆ ತಕ್ಷಣ ತೆಗೆದು ನೋಡ್ತಾರೆ. ನಾನು ಕೇಳ್ತೀನಿ, ಪ್ರಧಾನಮಂತ್ರಿದು ಏನಾದ್ರು ಮೆಸೇಜ್ ಬಂದಿದೆಯಪ್ಪ, ಮುಖ್ಯಮಂತ್ರಿಗಳೇನಾದ್ರು ಡಿಸ್ಕಷನ್ ಮಾಡಿದಾರೇನಪ್ಪ ಅನ್ನೋ ಮಟ್ಟಕ್ಕೆ. ಅಂದರೆ
ನನಗೆ ಆಶ್ಚರ್ಯ, ನನಗೆ ಇದನ್ನು ಒಂದು ಯಾವುದೇ ಒಂದು ಮಾಧ್ಯಮ ಬರಲಿ ಬಂಧುಗಳೇ, ಬಳಸ್ಕೊಳ್ಳೋಣ. ಆದರೆ ನಾನು ಯಾವಾಗಲೂ ಹೇಳೋದೇನೆಂದರೆ, ಬಳಸ್ಕೊಳ್ಳುವಾಗ ಒಂದು ಮಾಧ್ಯಮವನ್ನು, ನನ್ನ ಕೈಯಲ್ಲಿರೋ ಮೊಬೈಲನ್ನು ನಾನು ನಿಯಂತ್ರಿಸಬೇಕೇ ಹೊರತು ನನ್ನ ಮೊಬೈಲು ನನ್ನನ್ನೇ ನಿಯಂತ್ರಿಸಬಾರ್ದು. ಯಾಕೆಂದರೆ ಅದೊಂದು ಯಂತ್ರಗಳಾಗಿರಬೇಕೇ ವಿನಃ ಮನುಷ್ಯರ ಬದುಕಿಗೆ ಅದು ಬರಬಾರ್ದು ಅನ್ನೋಂಥ ಪ್ರಶ್ನೆ. ಹಾಗಾಗಿ ಒಂದು ಪ್ರಬಲ ಮಾಧ್ಯಮವನ್ನು ಬಳಸ್ಕೊಳ್ತಾ ಇರೋ ಕ್ರಮ ಯಾವುದು ಅಂತ ನಾನು ಇಲ್ಲಿ ಸೇರಿರುವ ಅಷ್ಟೂ ಜನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದರಿಗೆ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ಟಿ ವಿನಲ್ಲಿ ಬರ್ತಾ ಇರೋ ಕಿತ್ತೋಗಿರೋ ಕಾರ್ಯಕ್ರಮ ನೋಡೋದ್ರ ಬದಲಾಗಿ ಲೈವ್ ಆಗಿರೋ ಕಾರ್ಯಕ್ರಮ ನೋಡೋಕ್ಕೆ ಬಂದಿರೋ ಅದ್ಭುತವಾದಂಥ ಮನಸ್ಥಿತಿ ಇರೋ ನಿಮ್ಮಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ನಾನಿಲ್ಲಿ ಕೋಲಾಟ ಆಡ್ತಿರುವಾಗ, ಭಜನೆ ಮಾಡ್ತಿರುವಾಗ ಅನ್ನಿಸ್ತಿತ್ತು, ನಾನು ನನ್ನ ಗೆಳೆಯ ಮೋಹನ್ ಮಾತಾಡ್ತಿದ್ವಿ, ಭಜನೆ ಮಾಡೋಕ್ಕೆ ಕೂತವ್ರನ್ನ ನೀವು ಹಂಗೆಲ್ಲ ಹೇಳ್ಸೋಕ್ಕಾಗಲ್ಲ, ಅವ್ರು ಹೇಳಲ್ಲ. ಅವರು ಕೋಲಾಟ ಮಾಡೋರು ನೀವು ಹಂಗೆಲ್ಲ ಕದಲಿಸೋಕ್ಕಾಗಲ್ಲ. ಆದರೆ ಭಜನೆ ಮಾಡೋರು ಎದ್ದಿದ್ದು, ಕೋಲಾಟ ಮಾಡೋರು ಬಿಟ್ಟು ಹೋಗಿದ್ದು ಪಂಡಿತಾರಾಧ್ಯ ಸ್ವಾಮೀಜಿಗಳ ಭಯದ ಕಾರಣಕ್ಕಾಗಿ. ಬಿಟ್ಟಿದ್ರು ಅವ್ರು ಎಷ್ಟು ದಿನ ಬೇಕಾದರೂ ಮಾಡ್ತಿದ್ರು. ಚಪ್ಪಾಳೆ ಹೊಡಿವಾಗಲೂ ನಾನು ಗಮನಿಸ್ತಿದ್ದೆ, ಕೋಲಾಟ ಮಾಡ್ತಿರುವಾಗ, ಕೇಕೆ ಹೊಡಿತಿರುವಾಗ ಹಿಂದಕ್ಕೆ ತಿರುಗಿ ನೋಡ್ರೆ ಅಲ್ಲೊಂದು 8-10 ಹುಡುಗರುಗಳು ಕೂತ್ಕೊಂಡು ಚಪ್ಪಾಳೆ ಹೊಡೆದು ಕೇಕೆ ಹೊಡಿತಿದ್ರು, ಸಂತೋಷ ಪಡ್ತಿದ್ರು. ಅವ್ರು ಸಂತೋಷ ಪಡ್ತಿರೋದ್ರಲ್ಲಿ ನಂಗೆ ವಿಷಾದ ಕಾಣ್ತಿತ್ತು. ಯಾಕೆಂದರೆ ಭಜನೆ ಮಾಡಿದವರು ಮತ್ತು ಕೋಲಾಟ ಆಡಿದವರೆಲ್ಲ ಹೆಚ್ಚು ಕಡಿಮೆ 40-50 ದಾಟಿದವರಾಗಿದ್ದರೆ ವಿನಃ ಯುವ ಸಮುದಾಯದವ್ರು 4 ಜನ ಕಾಣಲಿಲ್ಲ ಕಣ್ರಿ. ಇದೊಂದು ದೊಡ್ಡ ಆತಂಕ ಇದು ನನ್ನ ಎದೆ ಒಳಗಡೆಗೆ. ಯಾಕೆಂದರೆ ಇವತ್ತು ಪರಂಪರೆ ಜೊತೆಗೆ ಅನುಸಂಧಾನ ಮಾಡ್ತಾ ಇದ್ದೀವಿ. ಈ ಪರಂಪರೆ ಜೊತೆಗೆ ಅನುಸಂಧಾನ ಮಾಡ್ತಾ ಇರುವಾಗ ಇದರ ಜೊತೆಗೆ ನಾವು ಮುಖಾಮುಖಿ ಆಗೋ ಕ್ರಮ ಯಾವುದು ಹಾಗಿದ್ರೆ ಉಳ್ಕೊಳ್ಬೇಕು ಅಂತ. ಏನು ಟ್ರೋಲ್ಗಳನ್ನು ಮಾಡಿಕೊಂಡು ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ತಾ, ಅದು ಏನೋ ರಿಯಾಲಿಟಿ ಶೋ ಅಂತ ಅದಕ್ಕೆ ಹೆಸರು ಕೊಟ್ಟು ಡ್ಯಾನ್ಸ್ ಮಾಡೋರು ಕಾಲು ಮುರ್ಕೊಂಡದ್ದನ್ನೂ ಕೂಡ ತಮ್ಮದಾಗಿರ್ತಕ್ಕಂಥ TRP ಮಾಡಿಕೊಳ್ಳುವ, ಕಣ್ಣೀರು ಹಾಕುವಂಥ ಸೀಕ್ವೆನ್ಸ್ಗಳನ್ನು ಫೇಸ್ ಮಾಡಿ ಮತ್ತೆ ಕ್ಲೋಸಪ್ ಶಾಟಲ್ಲಿ ತೋರಿಸಿ ಅವರ ಸಂಕಟಗಳನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಈ ಕಾಲದ ಒಳಗಡೆಗೆ ಪ್ರಾಮಾಣಿಕವಾದ ಪ್ರಜ್ಞೆಯ ಜೊತೆಗೆ ಅನುಸಂಧಾನ ಮಾಡೋದು ಬಹಳ ದೊಡ್ಡ ಕೆಲಸ ಬಂಧುಗಳೇ. ಅಂಥದ್ದೊಂದು ಆಗಬೇಕು. ಹಾಗಾಗಿ ಒಮ್ಮೆ ಭಾಳ ಹಿಂದೆ ಒಂದು ಡ್ಯಾನ್ಸ್ ತಂದು ಕಾಂಪಿಟೇಷನಲ್ಲಿ ನಾನು ಸಹಜವಾಗಿ ಗಮನಿಸ್ತಿದ್ದೆ. ಅವನು ಏನು ಹೇಳ್ತಿದ್ದ ಅಂತಂದರೆ, ಆ ಹುಡುಗ ನಾನು SSLC ಎಕ್ಸಾಮ್ ಇತ್ತು, ಅದನ್ನೂ ಬಿಟ್ಟು ನಾನು ಇಲ್ಲಿಗೆ ಬಂದೆ ಅನ್ನೋದನ್ನು ನಿರೂಪಕರು ಭಾಳ ದೊಡ್ಡದಾಗಿ ನೋಡಿ, ಈ ಹುಡುಗ ಅವನು SSLC ಎಕ್ಸಾಮನ್ನು ಬಿಟ್ಟು ಡ್ಯಾನ್ಸಿಗೆ ಬಂದಿದ್ದಾನೆ ಅಂದಾಗ ನನಗನ್ಸಿದ್ದು, ಮೊದಲು ಜೈಲಿಗೆ ಹಾಕಬೇಕಾಗಿರೋದು ಈ ಪೇರೆಂಟ್ಸ್ಗಳನ್ನ ಮತ್ತು ಈ ಕಾರ್ಯಕ್ರಮದವನ್ನು. ಒಂದು ಶಿಕ್ಷಣಕ್ಕಿಂತ ನೀವು ಕುಣಿಯೋದೇ ಭಾಳ ದೊಡ್ಡದು ಅಂತ ರೂಪಿಸಬಹುದಾದದ್ದೊಂದು ನನ್ನ ಮಧ್ಯೆ ಬರುತ್ತೆ ಅನ್ನೋದಾದರೆ ನಮ್ಮ ಮಕ್ಕಳು ನಾವೆಲ್ಲಿ ಕರ್ಕೊಂಡು ನಿಲ್ಲಿಸ್ತಿದ್ದೀವಿ ಸ್ನೇಹಿತರೆ. ಹಾಗಾಗಿ ಒಂದು ಎಚ್ಚರ ಬೇಕಾ? ಯಾಕೆ ನಾನು ಇಷ್ಟೆಲ್ಲ ಮಧ್ಯದಲ್ಲಿ ಈ ಉದಾಹರಣೆಗಳನ್ನ ಇಟ್ಕೊಳ್ತಾ ಇದ್ದೀನಿ ಅಂದರೆ, ಇದನ್ನೇ ವಚನ ಚಳವಳಿ ನಿನ್ನರಿವೇ ನಿನಗೆ ಗುರು ಅಂತ ಹೇಳಿದ್ದು. ನೀ ರೂಪಿಸ್ಕೋಬೇಕು ಏನನ್ನ ಅಂತ ಹೇಳ್ತದ್ದು. ಆಮೇಲೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ದು. ನನಗೆ ಇವತ್ತು ಈ ಕಾರ್ಯಕ್ರಮ ತುಂಬ ಇಷ್ಟ ಆಗಿದ್ದೇನು ಅಂದರೆ, ನನ್ನ ಸಹೋದರಿಯರು ಇಲ್ಲಿ ನಿಂತ್ಕೊಂಡು ನಿರೂಪಣೆ ಮಾಡ್ತಾರೆ. ನಿರೂಪಣೆ ಅಂದರೆ ಏನು ರೀ ಸ್ನೇಹಿತರೆ? ಪ್ರೀತಿಯಿಂದ ಮಾತನಾಡ್ತಾ ನಿಮಗೆ ಸಂಗೀತ ಹೇಳ್ದಂಗೆ ಆಗಬೇಕು. ಇವತ್ತು ನಮ್ಮ ನಿರೂಪಕರುಗಳು ಟಿ ವಿನಲ್ಲಿ ಬರ್ತಾರಪ್ಪ, ಮೈಸೂರು ಝೂನಲ್ಲಿ ತಪ್ಪಿಸ್ಕೊಂಡಿರೋ ಪ್ರಾಣಿಗಳೆಲ್ಲ ವೇದಿಕೆ ಮೇಲೆ ಬಂದಿರ್ತಾವಂತ ಆಶ್ಚರ್ಯ ಆಗುತ್ತೆ. ಅರ್ಚೋದು ಕಿರ್ಚೋದು ಅಲ್ಲ ಮಕ್ಕಳ, ಅದನ್ನೇ ಅವ್ರು ಹೇಳಿದ್ದು, ಮಾತೆಂಬುದು ಜ್ಯೋತಿರ್ಲಿಂಗ. ನೀನು ಮಾತಾಡಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು ಅನ್ನುವಂಥ ಒಂದು ಪ್ರಶ್ನೆ ಈ ವೇದಿಕೆಯಲ್ಲಿ ಅಷ್ಟೊತ್ತಿಂದ ನಡೆದದ್ದು. ಸಂಗೀತ, ಸಾಹಿತ್ಯ, ಮಾತು, ಮನನದ ಕೆಲಸ ಹೊರತು ಅರ್ಚಾಟಗಳಲ್ಲ. ಮತ್ತೆ ಯಾವ ನಿರೂಪಕರು ಚಪ್ಪಾಳೆ ಹೊಡೀರಿ ಅಂತ ಹೇಳಲಿಲ್ಲ ಅಲ್ವಾ? ನೀವು ಗಮನಿಸಿದ್ರ? ಯಾವ ಕಾರ್ಯಕ್ರಮ ಮಾಡೋರು ಚಪ್ಪಾಳೆ ಹೊಡಿಬೇಕು ಅನ್ಸರ್ ಅವರೇ ಹೊಡಿತಾರಪ್ಪ. ನೀವ್ಯಾಕೆ? ಈಗ ನಾನು ಕೇಳಲೇ ಇಲ್ಲ, ನೀವು ಅಷ್ಟೊತ್ತಿಂದ 5-6 ಸಲ ಚಪ್ಪಾಳೆ ಹೊಡೆದ್ರಲ್ಲ, ಆ ನಿರೂಪಕ ಹೇಳಬೇಕು ಚಪ್ಪಾಳೆ ಹೊಡೀರಿ ಯಾಕೆ ಹಂಗಂತ ಹೇಳಿದ ತಕ್ಷಣ ಚಪ್ಪಾಳೆ ಬಂದರೆ ಇವನಿಗೊಂದಿಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತಲ್ಲ. ಆ ಕಾರಣಕ್ಕಾಗಿ ಬಂಧುಗಳೇ, ತುಂಬ ವಿಚಿತ್ರವಾದ, ವಿಷಮವಾದ, ಸಂದಿಗ್ಧವಾದ ಸ್ಥಿತಿ ಒಳಗಡೆ ನಾವಿದ್ದೀವಿ. ಈ ತಲೆಮಾರುಗಳ ಬಗ್ಗೆ ನನಗೆ ಗುರುಗಳ ಪಾದಕ್ಕೆ ನಾನು ಪ್ರೀತಿಯಿಂದ ನಮಸ್ಕರಿಸ್ತೀನಿ. ಯಾಕೆಂದರೆ ನಾನು ಇಷ್ಟೊತ್ತು ಸುಮಾರು ವರ್ಷಗಳಿಂದ ಕಾರ್ಯಕ್ರಮಗಳಿಗೆ ಹೋದರೆ ಒಂದಷ್ಟು ವಯಸ್ಸಾದವ್ರು ಕೂತ್ಕೋತಾರೆ. ಅದು ಈ ಮಠಗಳಿಗಂತ ಹೋದರೂ ಹೀಗೆ ಒಂದಷ್ಟು ವಯಸ್ಸಾದವರು, ಒಂದಿಷ್ಟು ಕಡೆ ಹೆಣ್ಣುಮಕ್ಕಳು. ಇವತ್ತು ಅಪರೂಪಕ್ಕೆ ನನ್ನ 25 ವರ್ಷದಲ್ಲಿ ಎಲ್ಲ ತಲೆಮಾರುಗಳು, ಮಕ್ಕಳಿಂದ ಯುವಕರಿಂದ ವಯಸ್ಸಾದವ್ರ ತನಕ ಇದ್ದೀರಲ್ಲ, ಇದು ನಿಜವಾದ ಕರ್ನಾಟಕ, ಇದು ಅವಿಭಾಜ್ಯವಾದ ರೂಪಕ ಅಂತ ನನಗನ್ಸುತ್ತೆ ಬಂಧುಗಳೇ. ಆ ನಿಮ್ಮ ಪ್ರೀತಿಗೆ, ಆ ನಿಮ್ಮ ಹೃದಯವಂತಿಗೆ. ಯಾಕೆಂದರೆ ವಿಶ್ವಕ್ಕೆ ನಾವೇನೋ ಆಗಬೇಕು ಅಂದ್ಕೊಳ್ತೀವಿ, ಆದರೆ ಇಡೀ ವಿಶ್ವವನ್ನು ಸಾಣೆಹಳ್ಳಿ ಅಂತ ಒಂದು ಗ್ರಾಮಕ್ಕೆ ತರೋದಕ್ಕೆ ಇಲ್ಲೊಂದು ಅದ್ಭುತವಾದ ಕೆಲಸ ಆಗಿದೆಯಲ್ಲ, ಇದು ಅದ್ಭುತವಾದದ್ದು, ಇದು ಅಪರೂಪವಾದದ್ದು, ಇದು ಸಾರ್ಥಕವಾದದ್ದು.
ಬಹುಶಃ ಈ ವರ್ಷದ ನಿಜವಾದ ವರ್ಷದ ಹರ್ಷ ನನಗಷ್ಟೇ ಅಲ್ಲ, ನನ್ನ ಎಲ್ಲ ಅಷ್ಟೂ ಜನ 7 ಜನ ಸ್ನೇಹಿತರಿಗೆ ಇವತ್ತು ನಿಜವಾದ ವರ್ಷದ ಹರ್ಷ ಈ 31ಕ್ಕಾಗಿದೆ. ಯಾಕೆಂದರೆ ನಾವು ನಿಮ್ಮ ಎದುರುಗಡೆಗೆ ಸಾಕ್ಷಿಯಾಗಿ ಇಲ್ಲಿ ಕೂತಿದ್ದೀವಿ ಸ್ನೇಹಿತರೆ. ಅದನ್ನು ಗುರುಗಳು ಒದಗಿಸ್ಕೊಟ್ಟಿದ್ದಾರೆ. ಇನ್ನೊಂದು ಬಹುಶಃ ನಾಳಿನ ದಿನಗಳಲ್ಲಿ ವರ್ಷದ ಹರ್ಷ ಅಂತ ನಾವೇನಾರು ಹೇಳ್ಕೊಳ್ಳೋದಿದ್ದರೆ ಇಲ್ಲಿಂದ ತಗೊಂಡೋದನ್ನು ಇನ್ನೊಂದು ವರ್ಷ ನಾವು ರೂಪಿಸ್ಕೊಳ್ತೀವಿ ಅನ್ನೋ ಸಾಂಸ್ಕೃತಿಕ ಜವಾಬ್ದಾರಿಗಳನ್ನು ನಾವು ಹೊರಿಸ್ಕೊಳ್ಳೋದಕ್ಕೆ ಬಯಸ್ತೀವಿ. 12ನೇ ಶತಮಾನದ ಚಳುವಳಿಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಬಂಧುಗಳೇ, ನಮಗೆ ಒಂದು ವಿಷಯ ಗೊತ್ತಾಗಬೇಕು. ಅದೇನೆಂದರೆ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಸಾಹಿತ್ಯ, ಸಾಂಸ್ಕೃತಿಕ, ವಚನ ಚಳುವಳಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ, ನಾವು ಸರಿಯಾಗಿ ಓದಿಕೊಂಡಿದ್ದರೆ ಇಡೀ ವಿಶ್ವಕ್ಕೆ ಜಾತ್ಯತೀತತೆಯನ್ನು ಬೋಧಿಸಬಹುದಾದ ನೆಲವಾಗಬಹುದಿತ್ತು ಕರ್ನಾಟಕ. ನನಗೆ ಪದೇ ಪದೇ ವಚನ ಸಾಹಿತ್ಯನ ಓದುವಾಗ ಈ ಸಂಕಟ ಕಾಡುತ್ತೆ. ಇದು ಅರ್ಥ ಆಗಿದ್ದು ಬೇರೆ ಕಡೆಯಿಂದ ನಾವು ಅನುಭವ ತಗೊಳ್ಳೋಂಥದ್ದು ಏನಾಗಿತ್ತು ನಮಗೆ? ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಹಾಗೆ ನಡೆದ ಅಕ್ಕ, ಇಡೀ ಜಗತ್ತಿನ ಜ್ಞಾನದ ರೂಪಕವಾಗಿರುವ ಅಲ್ಲಮ್ಮ, ಭಕ್ತಿಯ ಪ್ರಜ್ಞೆಯಾಗಿರುವಂಥ ಬಸವ, ಒಂದು ಕಡೆ ಕೂತ್ಕೊಂಡು ಎಲ್ಲ ಥರದ ಭಿನ್ನಮತಗಳನ್ನು, ಭಿನ್ನವಾದ ಆಲೋಚನೆಗಳನ್ನು ಇಟ್ಕೊಂಡೇ ಒಂದು ಸ್ಫೋಟಕವಾದ ಪ್ರಜ್ಞೆಯನ್ನು ರೂಪಿಸಿದಂಥ ವಚನ ಚಳುವಳಿ ಇತ್ತಲ್ಲ, ಆ ವಚನ ಚಳುವಳಿಯ ಇಡೀ ನೆಲೆಗಳನ್ನು ನನಗೆ ಪಂಡಿತಾರಾಧ್ಯರ ಬಗ್ಗೆ ಯೋಚನೆ ಮಾಡುವಾಗ ಅವರು ನೋಡಿದಾಗೆಲ್ಲ ಅನಿಸೋದು ಈ ಗುರುಗಳ ತಲೆ ಒಳಗಡೆಗೆ ಮತ್ತೇನಿದೆಯೋ, ಮತ್ತೆ ಕರ್ನಾಟಕ ಬಂತಲ್ಲ, ಮತ್ತೆ ವೈಚಾರಿಕತೆಯ ಪ್ರಶ್ನೆ ಬಂತಲ್ಲ, ಯಾವುದನ್ನಾದರೂ ಅವರು, ಯಾಕೆಂದರೆ ಬದುಕಿನ ಒಳಗಡೆಗೆ ಇದರ ಆಚೆಗೆ ಏನೂ ಇಲ್ಲ ಅಂತ ಅಂದುಕೊಂಡಾಗ ಹೊಸದೇನೋ ಹುಟ್ಟೋಕ್ಕೆ ಸಾಧ್ಯ ಇದೆ. ಅಂಥದ್ದೊಂದನ್ನು ಆಗು ಮಾಡಿರುವಂಥ ಗುರುಗಳಿಗೆ ಮತ್ತೊಮ್ಮೆ ವಂದಿಸ್ತಾ ಇಷ್ಟು ಮಾತುಗಳನ್ನು ಆಡಿ ನನ್ನ ಸಮಯ ಮುಗಿತಾ ಬಂದಿದೆ. 4 ನಿಮಿಷ ಇದೆ. ಈ 4 ನಿಮಿಷದಲ್ಲಿ ಈ ಪುಸ್ತಕಗಳನ್ನು ಕುರಿತು 2 ಮಾತನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಸ್ನೇಹಿತರೆ. ಕಾಕತಾಳೀಯವಾಗಿ ಕಳೆದ ಒಂದು 20-25 ದಿನ ನಾನು ಮತ್ತು ನಮ್ಮ ಟೈಮ್ಸ್ ಆಫ್ ದಿನ ಬಂದು ರಮೇಶು ಗುರುಗಳನ್ನು ನೋಡೋಕ್ಕೆ ಅಂತ ಬಂದಿದ್ವಿ. ಅವತ್ತು ಮಾತಾಡುವಾಗ ನಾನು ಸುಮ್ಮನೆ ಹಾಗೊಂದು ಹೇಳಿದೆ, ಈ ಥರದೊಂದು ಯೋಚನೆಗಳು ನಮ್ಮ ತಲೆಯಲ್ಲಿದೆ. ನನ್ನಂಥವರಿಗೆ ಕನ್ನಡ ಸಾಹಿತ್ಯನ ಓದ್ಕೊಂಡು ಒಂಚೂರು ಕಮಿಟ್ಮೆಂಟು ಅದು ಇದು ಅಂತ ಬದುಕ್ತಿರೋರಿಗೆ ಅನ್ಸೋದೇನು ಅಂದರೆ, ಎಲ್ಲಾದರೂ ಹೋದರೆ ಈ ಜನಗಳ ತಲೆಗೆ ಏನನ್ನೋ ಹೇಳಬೇಕು ಅಂದರೆ ನಮ್ಮಲ್ಲೇನು ಕಡಿಮೆ ಇಲ್ಲ ಬಂಧುಗಳೇ. ಭಾಳ ದೊಡ್ಡ ತಾತ್ವಿಕತೆಯನ್ನೆಲ್ಲ ಇದು ಎಲ್ಲಿಂದ ಶುರು ಮಾಡಿ ಬಸವಾದಿ ಶರಣರುಗಳನ್ನು ಶುರು ಮಾಡಿ ಕನಕದಾಸನನ್ನು ಕೂಡಿಕೊಂಡ ಹಾಗೆ ಕುವೆಂಪುವ್ರಿಗೂ ಮಹಾಪ್ರಜ್ಞರು ಹುಟ್ಟಿರೋಂಥ ನೆಲ ಇದು. ನಾವು ಏನಂತ ತಲುಪಿಸ್ತಿದ್ದೀವಿ? ಯಾವುದೋ ಒಂದು ಜನ್ಮದಿನಾಚರಣೆ ಬಂದರೆ ಒಂದು ವಾಟ್ಸಪ್ಪಲ್ಲಿ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರೆ ಅದನ್ನು ಫಾರ್ವರ್ಡ್ ಮಾಡಿಬಿಟ್ಟು ಜಗದೋದ್ಧಾರದ ಕೆಲಸ ಮಾಡಿದ್ದೀವಿ ಅನ್ನುವಾಗ ಗುರುಗಳ ಹತ್ರ ಹೇಳಿದೆ, ಅನ್ನದಾಸೋಹ ಥರ ಒಂದು ಅಕ್ಷರ ದಾಸೋಹ ಆಗಬೇಕು ಗುರುಗಳೇ. ಮನೆಗಳಲ್ಲಿ ಪುಸ್ತಕ ಬರೀಬೇಕು. ಪ್ರಶಾಂತ್ ನಾಯ್ಕ್ ಅಂತ ನಾನು ಬರೆದಿಟ್ಟಿರೋದು, ನಾನು ಬರೆದಿದ್ದೀನಿ ಭಾಳ ಹೌದು, ಅದರ ಮನೆಗಳಿಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಗ್ಯಾರಂಟಿ ಇಲ್ಲ. ಆದರೆ ವಚನ ಚಳುವಳಿ ಅಂದರೆ ಏನು ಅಂತ ಸೂಚ್ಯವಾಗಿ ಅರ್ಥ ಮಾಡ್ಕೊಂಡಿರುವ 1-2 ವಚನಗಳನ್ನು ಹಾಡುವ ನಮ್ಮ ಜನಕ್ಕೆ ಅವ್ರನ್ನೊಂಚೂರು ಪರಿಚಯ ಮಾಡಿಬಿಡೋಣ. ಸಣ್ಣ ಪುಸ್ತಕಗಳು ಮನೆ ಒಳಗೆ ಹೋಗಿ ಕೂತ್ರೆ ಹೋಗೋ ಬರೋರೆಲ್ಲ ಓದ್ಕೊಂಡ್ಬಿಟ್ರೆ ಅದಕ್ಕೇನು ಆಗುತ್ತೆ? ಮತ್ತು ನಂಗೆ ಇದ್ದಂಥ ಒಂದು ಸ್ವಾರ್ಥ ಏನು ಗೊತ್ತಾ ಬಂಧುಗಳೇ, ಈ ವಚನ ಚಳುವಳಿಯ ರೂಪಕಗಳನ್ನು ತಲುಪಿಸುವಾಗ ನಾನು ನಿಮ್ಗೆ ಹೇಳಿದ್ರೆ ಕೇಳೋಕ್ಕಿಂತ ಗುರುಗಳ ಆಶೀರ್ವಾದದಿಂದ, ಈ ಮಠದ ಪ್ರಜ್ಞೆಯಿಂದ ಬರುವಂಥ ಪುಸ್ತಕವನ್ನು ನೀವು ಓದಬಲ್ಲರಿ, ಮನನ ಮಾಡ್ಕೋಬಲ್ಲರಿ. ಖಂಡಿತವಾಗೂ ವಚನ ಚಳುವಳಿಯನ್ನು ಮತ್ತೊಮ್ಮೆ ಕಟ್ಟಬಹುದಾದ ಕೆಲಸ ಇಲ್ಲಿಂದ ಆರಂಭ ಆಗುತ್ತೆ ಅನ್ನೋ ಆಸೆಯನ್ನು ನಾನು ಗುರುಗಳ ಹತ್ರ ವ್ಯಕ್ತಪಡಿಸಿದ್ದೆ. ಅದು ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಗುರುಗಳೇ. ಯಾಕೆಂದರೆ ಅವ್ರು ತಕ್ಷಣ ಅಂದರು ಮಾಡೋಣ ಬಿಡಿ ಅಂದರು. ಈ ಮಾಡೋಣ ಬಿಡಿ ಅನ್ನೋದು ಎಲ್ಲಿಗೆ ಬೇಕಾದರೂ ಹೋಗ್ಬೋದಲ್ವಾ? ಆದರೆ ಕಾಯಕವೇ ಕೈಲಾಸ ಅಂದ್ರೆ ಮತ್ತೆ ಅವರೇ ತಕ್ಷಣ ಏನಂದ್ರು ಅಂದರೆ, ಇನ್ನೊಂದು 20 ದಿನಕ್ಕೆ ನಮ್ಮಲ್ಲೊಂದು ಇಂಥದ್ದೊಂದು ಕಾರ್ಯಕ್ರಮ ಇದೆ, ಬಿಡುಗಡೆ ಮಾಡಬೇಡ ಬಿಡಿ. ಆಮೇಲೆ ಅದು ಹೇಳಿದ್ದು ಎರಡನೇದು, ನನಗೆ ಒಂದು ಸಣ್ಣ ಭಯ ಆಗಿದ್ದು, ನಾನು ಯಾಕೆ ಹೇಳಬೇಕಿತ್ತು ಅಂತ ಭಯ ಆಗಿದ್ದು ಯಾಕೆ ಅಂದರೆ, ನೀವೇ ಇದ್ರ ಜವಾಬ್ದಾರಿ ತಗೊಂಬಿಡಿ ಅಂದರು. ಇದು ಒಂಥರ ಅಲ್ವಾ, ನೀವು ಬೇರೆ ಕೋರ್ಟ್ದಕ್ಕಾದರೂ ಅಟ್ಲೀಸ್ಟು ಸ್ಟೇ ಹೋಗ್ಬೋದು, ಒಂಚೂರು ಮುಂದಕ್ಕೆ ಹಾಕಿ ಅನ್ಬೋದು. ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇಂಥದ್ದು ಮಾಡಿ ಅಂದಮೇಲೆ ಸ್ಟೇನು ಹೋಗಂಗಿಲ್ಲ, ಮುಂದಕ್ಕೂ ಹಾಕೋಂಗಿಲ್ಲ. ಹಿಡಿದು 8 ಜನ ಮೇಷ್ಟ್ರುಗಳನ್ನು ಹಗಲು ರಾತ್ರಿ ನನ್ನ ಮಾತು ಕೇಳೋರ್ನೆಲ್ಲ ಹಿಡ್ಕೊಂಡು ಬರೀಬೇಕು ಅಂತ ನೀವು ಕೂತು 15 ದಿನದ ಒಳಗೆ ಬರೆದು ಕೊಟ್ಟಿದ್ದೀವಿ. ಆದರೆ ಸಮಾಧಾನ ಇಲ್ಲ, ಗುರುಗಳಿಗೆ ಸಮಾಧಾನ ಇಲ್ಲ, ನಮ್ಗಳಿಗೂ ವೈಯಕ್ತಿಕವಾಗಿ ಸಮಾಧಾನ ಇಲ್ಲ. ಅದರ ಒಂದು ಪ್ರಯತ್ನವನ್ನಂತೂ ಶುರು ಮಾಡಿದ್ದೀವಿ ಸ್ನೇಹಿತರೆ. ನಾನು ಇವತ್ತು ಮತ್ತೆ ಮಾತಾಡ್ತಾ ಗುರುಗಳಿಗಂದೆ, ಇದು ವಚನ ಮಾಲಿಕೆ ಒಂದು 100 ತನಕ ಹೋಗ್ಬೋದು, ಹೋಗಲಿ ಬಿಡಿ 1000 ತನಕ ಅಂದರು. ಅದು ಅವ್ರಿಗೆ ಸಾಧ್ಯ ಇದೆ. ಆಮೇಲೆ ಯಾಕೆ ಇದು ಬಹಳ ಮಹತ್ವದ್ದು ಅಂದರೆ, ಗುರುಗಳೇ ಹೇಳಿದರು, ಅದನ್ನು ಬಹುಶಃ ಅವ್ರು ಹೇಳ್ತಾರೆ. ಇಂಥದ್ದೊಂದು ಕೃತಿ ಮಾಡ್ತಾಯಿದ್ದೀನಿ ಅಂತ ಅರಸೀಕೆರೆನಲ್ಲಿ ಅವರು ತಾಲೂಕಿನಲ್ಲಿ ಹೇಳಿದ ತಕ್ಷಣ ಈ ಕೃತಿಗಳಿಗೆಲ್ಲ ಸ್ಪಾನ್ಸರ್ ಆಗ್ತೀವಿ ನಾವು ಅಂತ ದುಡ್ಡು ಕೊಟ್ಟು ಬಂದವರಿದ್ದಾರೆ. 10 ಪುಸ್ತಕ ಮಾಡ್ತೀನಿ ಅಂದರೆ 15 ಪುಸ್ತಕ ದುಡ್ಡು ಕೊಡೋಕ್ಕೆ ಬಂದವರಿದ್ದಾರೆ. ಇದು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ದೊಡ್ಡ ಶಕ್ತಿ ಅಂತ.
ಹಾಗಾಗಿ ಇದೊಂದು ಪರಂಪರೆ ಇಲ್ಲಿಂದ ಮುಂದುವರಿಬಹುದು. ಆ ಥರದ್ದೊಂದು ನೋಡಿ ಅಮ್ಮ, ನೋಡಿ ಇದಕ್ಕೆ ಹೆಸರಿಡುವಾಗಲೂ ವಚನ ಬೆರಗು ಅಂತ. ಬೆರಗು ಅಂದರೆ ಆಶ್ಚರ್ಯ ಅಚ್ಚರಿ ಅಂತ ಸಾಮಾನ್ಯ ಅರ್ಥ ಅಲ್ಲ ಸ್ನೇಹಿತರೆ. ಬೆರಗು ಅನ್ನೋದು ಏನು ಅಂದರೆ 12ನೇ ಶತಮಾನದ ನಂತರ 800 ವರ್ಷಗಳು ದಾಟಿ 1000ದಷ್ಟಕ್ಕೆ ಕಾಲಿಡ್ತಾ ಇರುವಾಗಲೂ ಇವತ್ತಿಗೂ ನನ್ನ ಬದುಕನ್ನು ವಚನ ಚಳುವಳಿ ನಿಯಂತ್ರಿಸುವ, ಶರಣರು ನನ್ನ ಬದುಕಿನ ಅರ್ಥವಾಗುವ, ವಚನಗಳು ನನ್ನ ಬದುಕಾಗುವ ಕ್ರಮ ಇದೆಯಲ್ಲ, ಅದನ್ನೇ ಬೆರಗು ಅಂತ ಕರೆದದ್ದು. ಹಾಗಾಗಿ ಇವತ್ತು ವಚನ ಬೆರಗು ನಿಮ್ಮ ಮನೆಗಳಿಗೆ ಬರೋ ಅವಕಾಶಗಳಿದ್ದಾವೆ. ಇದೊಂದು ಮಾಲಿಕೆ ಆಗುತ್ತೆ. ಬಹುಶಃ ಇದನ್ನು ಮೀರಿ ನಮ್ಮ ಮನಸ್ಥಿತಿ ಒಳಗೂ ಒಂದು ಅಖಂಡ ಪ್ರಜ್ಞೆಯನ್ನು ರೂಪಿಸಿಕೊಳ್ಳುವ ಕ್ರಮ ಆದರೆ, ಈ ಪುಸ್ತಕಗಳನ್ನು ಓದ್ತಿರುವಾಗ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪ್ರೀತಿ ನೆನಪಾದರೆ ಈ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಮಧ್ಯೆ ಮಾತನಾಡುವ ಒಂದು ಅಪರೂಪದ ಅವಕಾಶ, ಅದು ಈ ವರ್ಷದ ಕೊನೆಯಲ್ಲಿ ಸಿಕ್ಕಿದ್ದಕ್ಕೆ, ಅಂಥದ್ದೊಂದು ಪ್ರೀತಿಯ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಪೂಜ್ಯರಿಗೆ ವಂದಿಸಿ ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಮತ್ತು ನಾಳೆ ಬರಲಿರುವ ಹೊಸ ಸಂಕ್ರಮಣದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಖಂಡಿತವಾಗೂ ಪುಣ್ಯದ ಮನಸ್ಸುಗಳು ನಮ್ಮೆಲ್ಲರದ್ದು, ನನ್ನನ್ನು ಸೇರಿಸಿಕೊಂಡ ಹಾಗೆ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾವು ಸಾಕ್ಷಿಗಳಾಗಾಯ್ತು ಬಂಧುಗಳೇ. ತಮ್ಮೆಲ್ಲರಿಗೂ ವಂದಿಸಿ ವಿರಮಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ.